5 ದಿನ 5 ವಿಭಿನ್ನ ನಾಷ್ಟಗಳು ಎನ್ನುವ ಸೀರೀಸ್ ನ ಭಾಗ 1ರಲ್ಲಿ ನಾವು ನೋಡ್ತಿದೀವಿ ಒಂದು ಅದ್ಭುತವಾದ 2-in-1 ಡಿಶ್. ಇದು ಮಾಡಿರೋದು ಕಡಲೆಕಾಳು ಹಾಗೂ ಗೋಧಿಯಿಂದ. ಸೊ ಇದು ಸಖತ್ ಹೆಲ್ದಿ ಮಾತ್ರ ಅಲ್ಲ, ಸಖತ್ ರುಚಿಕರ ಕೂಡ. ಮೊದಲಿಗೆ ಒಂದು ಕುಕ್ಕರ್ ಇಟ್ಟು ಅದರೊಳಗೆ ನೆನೆಸಿಟ್ಟಿರುವಂತಹ ಕಡಲೆಕಾಳು, ನೀರು ಹಾಗೂ ಉಪ್ಪು ಸೇರಿಸಿಕೊಂಡು ಅದರೊಟ್ಟಿಗೆ ಫೈನ್ ಚಾಪ್ ಮಾಡಿರುವಂತಹ ಶುಂಠಿ, ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಹಾಕಿ ಲಿಡ್ ಕ್ಲೋಸ್ ಮಾಡಿ 5 ರಿಂದ 6 ವಿಸಿಲ್ ಹೊಡಿಸ್ಕೋಬೇಕು. ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಸೊ ಬೇಗ ನೋಡ್ಕೊಳ್ಳಿ. ನೆಕ್ಸ್ಟ್ ಒಂದು ಪಾತ್ರೆಗೆ 1 ಕಪ್ ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ಸಕ್ಕರೆ ಹಾಗೂ 1 ಕಪ್ ನೀರು ಸೇರಿಸಿ ಈ ರೀತಿ ಗಟ್ಟಿಯಾದ ಹಿಟ್ಟು ಮಾಡಿ ಅದನ್ನು ಪಕ್ಕಕ್ಕಿಡಿ. ಈಗ ಗ್ರೇವಿ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಗೂ ಸಾಸಿವೆ ಹಾಕಿ ಆಮೇಲೆ ಈ ಮಸಾಲೆ ಪುಡಿಗಳು ಹಾಗೂ ಕರಿಬೇವು ಹಾಕಿ 2 ನಿಮಿಷ ಆದ್ಮೇಲೆ ಸ್ವಲ್ಪ ನೀರು ಹಾಗೂ ಬೇಯಿಸಿರುವಂತಹ ಕಡಲೆಕಾಳು, ಸ್ವಲ್ಪ ಹಿಂಗು, ಉಪ್ಪು ಹಾಗೂ 1 ಕಪ್ ನೀರು ಸೇರಿಸಿ ಇದೊಂಥರ ತಿಳಿ ಸಾರ್ ತರ ಇರಬೇಕು. ಆಮೇಲೆ 5 ನಿಮಿಷ ಮುಚ್ಚಿಟ್ಟು ಬೇಯಿಸಬೇಕು. ಆ ಗ್ಯಾಪ್ ಅಲ್ಲಿ ನಾವು ಮಾಡಿಟ್ಟಿರುವಂತಹ ಹಿಟ್ಟಿಗೆ ಸ್ವಲ್ಪ ತುರಿದಿರುವಂತಹ ತೆಂಗಿನಕಾಯಿ ಹಾಗೂ ಜೀರಿಗೆ ಪುಡಿ ಹಾಕಿ ಮಿಕ್ಸ್ ಮಾಡಿ. ಅಷ್ಟರಲ್ಲಿ ಇದು ಕುದಿಯಕ್ಕೆ ಶುರು ಆಗುತ್ತೆ. ಆಗ ಇದ್ರೊಳಗೆ ಸಣ್ಣ ಸಣ್ಣ ಉಂಡೆ ಮಾಡಿ ಹಾಕೋಬೇಕು. ಇದೊಂಥರ ಆನಿಯನ್ ಪಕೋಡ ಎಣ್ಣೆಗೆ ಬಿಡೋ ತರ ಸಣ್ಣ ಸಣ್ಣ ಪೀಸ್ ಗಳಾಗಿ ಬಿಡಬೇಕು. ಅಂಡ್ ಫ್ಲೇಮ್ ಸಿಮ್ ಅಲ್ಲಿ ಇರಬೇಕು. ಹಾಕಿದ ಕೂಡಲೇ ಅದನ್ನ ಮಿಕ್ಸ್ ಮಾಡಬಾರದು. 2 ನಿಮಿಷ ಆದ್ಮೇಲೆ ಲೈಟ್ ಆಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಮುಚ್ಚಿಟ್ರೆ ರೆಡಿ ಗುರು. ಕೊನೆಯದಾಗಿ ಇದ್ರೊಳಗೆ ಸ್ವಲ್ಪ ಸಕ್ಕರೆ ಹಾಗೂ ಕರಿಬೇವು ಹಾಕಿ ಸರ್ವ್ ಮಾಡಿ. ಇದೊಂದು ಕೇರಳ ಶೈಲಿಯ ರೆಸಿಪಿ, ಬಟ್ ಇದು ಒರಿಜಿನಲ್ ಮೆಥಡ್ ಅಲ್ಲ. ಎಲ್ಲರೂ ಸುಲಭವಾಗಿ ಮಾಡ್ಲಿ ಅಂತ ಅದನ್ನು ಸಿಂಪಲ್ ಆಗಿರೋ ಒಂದು ಮೆಥಡ್ ಅಲ್ಲಿ ಮಾಡಿ ತೋರಿಸಿದೀನಿ. ಸೊ ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.